ನಮಸ್ಕಾರ. ಈಗ ಬರ್ತಾ ಇರುವಂಥ ಸುದ್ದಿ ಕರ್ನಾಟಕದಲ್ಲಿ ಕನ್ನಡ, ವಿಶೇಷವಾಗಿ ಬೆಂಗಳೂರು, ಕನ್ನಡ ನಾಮಫಲಕ ಕಡ್ಡಾಯ ಅನ್ನುವಂಥ ರೂಲ್ಸನ್ನು ಸರ್ಕಾರ ಕೂಡ ಆದೇಶ ಹೊರಡಿಸಿದೆ. ಯಾವುದೇ ನಾಮಫಲಕ ನೀವು ಹಾಕಿದ್ರು ಕೂಡ ಇಂಗ್ಲೀಷ್ ಹಾಕ್ತಿರೋ ಹಿಂದಿ ಹಾಕ್ತಿರೋ ಹಾಕಬಾರ್ದು ಅಂತೇನಿಲ್ಲ. ಆದರೆ ಅದರ 65% ಕನ್ನಡದಲ್ಲಿ ಬರೆದಿರಬೇಕು. ಕನ್ನಡ ನಾಮಫಲಕ ಅಳವಡಿಸಲು ಕರವೇ ಪ್ರತಿಭಟನೆ. ಮಾಲ್ ಆಫ್ ಏಷ್ಯಾ ಬಳಿ ಪೊಲೀಸ್ ಬಂದೋಬಸ್ತ್. ಮಾಲ್ಗೆ ಭೇಟಿ ನೀಡಿದ ಕಮಿಷನರ್ ದಯಾನಂದ್ ಭದ್ರತೆ ಪರಿಶೀಲಿಸಿದ ನಗರ ಪೊಲೀಸ್ ಆಯುಕ್ತ. ಮಾಲ್ ಒಳಗಡೆ ಸಾರ್ವಜನಿಕರಿಗೂ ನೋ ಎಂಟ್ರಿ. ಅಂಗಡಿಗಳು ಓಪನ್ ಇದ್ದರೂ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ. ಮಾಲ್ ಒಳಗಡೆ ಸಾರ್ವಜನಿಕರಿಗೂ ಕೂಡ ನೋ ಎಂಟ್ರಿ. 27ನೇ ತಾರೀಕು ಅಂತಿಮ ಗಡುವನ್ನು ವಿಧಿಸಲಾಗಿತ್ತು. ಎಲ್ಲ ಕಡೆ ಚೇಂಜ್ ಮಾಡಬೇಕು ಅಂತ ಹೇಳಿ. ಅಂದರೆ ಕನ್ನಡ ನಾಮಫಲಕ ಯಾಕಿಲ್ಲ ಅಂತ ಒಂದು ಕಾರಣ ಪ್ರಕಾರ ಏನಪ್ಪ ಅಂತಂದರೆ, ಇಂಗ್ಲೀಷೋ ಹಿಂದಿನೋ ಮಲಯಾಳಮೋ ತಮಿಳೋ ತೆಲುಗೋ ಕೆಲವರು ಹಾಕೋತಾರೆ. ಆದರೆ ಬೇರೆ ಭಾಷೆ ಹಾಕಲೇಬಾರ್ದು ಅಂತಲ್ಲ. ಆ ಬೋರ್ಡಲ್ಲಿ ಕನ್ನಡ ಇರಬೇಕು. 65% ಕನ್ನಡ ಇರಬೇಕು. 65% ಕನ್ನಡ ಇರಬೇಕು. ಇದು ಅವರ ಡಿಮಾಂಡ್. ಆಮೇಲೆ ಸರ್ಕಾರ ಕೂಡ ಮೊನ್ನೆ ಒಂದು ರೀತಿಯಲ್ಲಿ ಆದೇಶ ಹೊರಡಿಸಿದೆ, ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳಿ. ಅದು ನಿಜ ಕೂಡ. ಒಂದು ಕನ್ನಡ ನಾಮಫಲಕ ಇರಬೇಕು. ಓಕೆ, ದಿವಿತ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಕನ್ನಡ ಸಂಘಟನೆಗಳು ಮತ್ತು ನಿಮ್ಮ ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ ಯಾವತ್ತೂ ಕೂಡ. ಕಾವೇರಿ ಹೋರಾಟಕ್ಕಾಗಿ ಕನ್ನಡ ಸಂಘಟನೆಗಳು ಬೀದಿಗಿಳಿದಾಗ ನಿರಂತರವಾಗಿ ಅವ್ರ ಜೊತೆ ಪ್ರಸಾರ ಮಾಡಿದ್ರಿ. ಇದೀಗ ಕನ್ನಡವೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಕನ್ನಡ ನಾಮಫಲಕಗಳ ಬಗ್ಗೆ. ಆದರೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೂ ಪ್ರತಿಭಟನೆಗಳಾಗ್ತಾ ಇದೆ. ಮಾಲ್ ಆಫ್ ಏಷ್ಯಾ, ಮುಖ್ಯವಾಗಿ ಮಾಲ್ ಆಫ್ ಏಷ್ಯಾವೇ, ಅಲ್ಲಿಗೆ ಇಷ್ಟೊಂದು ಭದ್ರತೆ ಏನಾಗ್ತಿದೆ ಓವರಾಲ್? ಜಯಪ್ರಕಾಶ್ ಶೆಟ್ಟಿ ಗಮನಿಸ್ತಾ ಇರ್ಬೋದು, ರಿಪಬ್ಲಿಕ್ ಕನ್ನಡ ಕೂಡ ನೆಲ ಜಲ ಭಾಷೆ ಅಂತ ಬಂದಾಗ ಮೊದಲಿಗೆ ಅಲ್ಲಿ ಲೈವ್ ಕವರೇಜ್ ಮಾಡೋದಕ್ಕೆ ನಿಲ್ಲುತ್ತೆ. ಸೊ ಜಲ ಅಂತ ಬಂದಾಗ ಕಾವೇರಿ ವಿಚಾರದಲ್ಲೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಇವಾಗ ಭಾಷೆ ವಿಚಾರದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಇವತ್ತು ಕರವೇ ವತಿಯಿಂದ ನಾರಾಯಣಗೌಡ, ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿರುವಂಥದ್ದು. ಈ ಬೆನ್ನಲ್ಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇಲ್ಲಿ ಏರ್ಪಡಿಸಲಾಗಿರುವಂಥದ್ದು. ಸೊ ಗಮನಿಸ್ತಾ ಇದ್ದೀರಿ, ಸುಮಾರು 500 ಜನ ಆಫೀಸರ್ಸ್ ಇಲ್ಲಿದ್ದಾರೆ. ಜೊತೆಗೆ ಸುಮಾರು ಒಂದು 20ರಿಂದ 25 ಬಸ್ಗಳು ಕೂಡ ರೆಡಿಯಾಗಿದೆ. ಕಾರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕಾರಣ ಬೆಂಗಳೂರಿನಲ್ಲಿ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಭಾಷೆ ಅಂತ ಬಂದಾಗ ಕನ್ನಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದು ಮಾತಾಡೋದ್ರಲ್ಲಾಗಿರ್ಬೋದು ಅಥವಾ ಬೋರ್ಡಲ್ಲಾಗಿರ್ಬೋದು. ಈಗಾಗಲೇ ಕಾರ್ಪೊರೇಷನ್ ವತಿಯಿಂದ 65ರಿಂದ 80% ಕನ್ನಡ ಭಾಷೆಯನ್ನು ಬಳಸಬೇಕು, ಕನ್ನಡ ಭಾಷೆಯನ್ನು ಬಳಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರೂಲ್ಸ್ ಅದು ಜಾರಿಯಾಗಿದೆ. ಆದರೂ ಕೂಡ ಕನ್ನಡ ಭಾಷೆಯ ಬಳಕೆ ಆಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇರುವಂಥದ್ದು ಅತಿ ಹೆಚ್ಚಾಗಿ ಆಂಗ್ಲ ಭಾಷೆ ಆಗಿರ್ಬೋದು ಅಥವಾ ಹಿಂದಿ ಭಾಷೆ ಆಗಿರ್ಬೋದು, ಈ ರೀತಿಯಾದಂಥ ಭಾಷೆಗಳೇ ಅತಿ ಹೆಚ್ಚಾಗಿ ಕಾಣಿಸ್ತಿರೋದ್ರಿಂದ ಬೇರೆ ಭಾಷೆ ಬಳಸಬಾರ್ದು ಅಂತೇನಿಲ್ಲ. ಆದರೆ ಪ್ರಮುಖವಾಗಿ ನೋಡೋರಿಗೆ ಎದ್ದು ಕಾಣಬೇಕಾಗಿರುವಂಥದ್ದು ಕನ್ನಡ ಭಾಷೆ. ಕನ್ನಡ ಭಾಷೆಯ ಉಳಿವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಅಲ್ಲಿ ಹಲವಾರು ಸಂಘಟನೆಗಳು ಕೂಡ ಇಲ್ಲಿ ಭಾಗವಹಿಸಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಪ್ರಮುಖವಾಗಿ ನಾರಾಯಣಗೌಡರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಿದ್ಧವಾಗಿರುವಂಥದ್ದು. ಮತ್ತೊಂದು ಕಡೆ ನೋಡಿ, ರಸ್ತೆಯ ಮೇಲೆ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ಈಗ ಮುಂದಾಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಸ್ತೆಯ ಮೇಲೆ ಕೂತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕನ್ನಡಕ್ಕಾಗಿ, ಕನ್ನಡ ಭಾಷೆಯ ಉಳಿವಿಗಾಗಿ, ಪ್ರಮುಖವಾಗಿ ಮುಖ್ಯವಾಗಿ ಕನ್ನಡ ಭಾಷೆ ಕಾಣಬೇಕು ಅನ್ನುವಂಥದ್ದು ಬೋರ್ಡ್ನಲ್ಲಿ. ಬೆಂಗಳೂರಿನಲ್ಲಿ ಕನ್ನಡ ಸಿಗ್ತಾ ಇಲ್ಲ, ಮಾತನಾಡಲಿಕ್ಕೂ ಸಿಗ್ತಾ ಇಲ್ಲ, ಬೋರ್ಡ್ನಲ್ಲೂ ಕೂಡ ಸಿಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಮತ್ತೊಂದು ಕಡೆ, ಕನ್ನಡ ಬಳಸಿ ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಗಿ. ಅಂಗಡಿ ಮುಂಗಟ್ಟುಗಳ ಹೆಸರು ಕನ್ನಡದಲ್ಲಿರಬೇಕು. ಉದ್ಯಮಿಗಳೇ, ವ್ಯಾಪಾರಸ್ಥರೇ, ನಿಮಗಿದು ಕೊನೆಯ ಎಚ್ಚರಿಕೆ ಅಂತೇಳಿ ನಾರಾಯಣಗೌಡರ ವತಿಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೃಹತ್ ಜನಜಾಗೃತಿ ಪ್ರತಿಭಟನೆ ಕನ್ನಡಕ್ಕಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಕೂಡ ಇಲ್ಲಿ ಆಗಮಿಸುತ್ತಿದ್ದಾರೆ. ಅವರ ಆಗಮನದ ನಂತರ ಪ್ರತಿಭಟನೆ ಯಾವ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಜಯಪ್ರಕಾಶ್ ಶೆಟ್ಟಿ. ಓಕೆ ದಿವಿತ್, ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಒಂದು. ನಂಬರ್ 2, ಯಾವತ್ತೂ ಕೂಡ ನಾರಾಯಣಗೌಡರು ಒಂದು ಕರೆ ಕೊಟ್ಟಾಗ ಅದಕ್ಕೆ ಒಂದು ದೊಡ್ಡ ರೆಸ್ಪಾನ್ಸ್, ಅಂದರೆ ಎಲ್ಲ ಕಡೆ ಅದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತೆ. ನಾವು ನಿನ್ನೆ ಕೂಡ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಭಾಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಇನ್ನೂ ಜನ ಭಾಳ ಸೇರ್ತಾರೆ ಅಂತ. ಆ ಥರ ಕಾಣ್ತಾ ಇಲ್ಲ, ಯಾಕೆ ಅಂತ? ಜಯಪ್ರಕಾಶ್ ಶೆಟ್ಟಿ
ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನಾರಾಯಣಗೌಡರು ಕರೆಯನ್ನ ಕೊಟ್ಟಿದ್ದಾರೆ, ಸಾಕಷ್ಟು ಸಂಘಟನೆಗಳು ಕೂಡ ಆಗಮಿಸ್ತವೆ. ಆದರೆ ಪರ್ಮಿಷನ್ ಕೇಳಿದ್ದಾರೆ. ಇಲ್ಲಿಂದ ಮಾಲ್ ಆಫ್ ಏಷ್ಯಾವರೆಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ, ಅಂದರೆ ರ್ಯಾಲಿ ಮುಖಾಂತರ ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ಆದರೆ ಪರ್ಮಿಷನ್ ಕೊಟ್ಟಿಲ್ವಂತೆ. ಈ ಸಂದರ್ಭದಲ್ಲಿ ಆದರೂ ಕೂಡ ಇಲ್ಲಿದ್ಕೊಂಡು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇವರ ಟಾರ್ಗೆಟ್ ಯಾವುದೇ ಪ್ರತಿಭಟನೆ ಆದರೂ ಕೂಡ, ಈಗ ನಾವು ದೇವನಹಳ್ಳಿ ಏರ್ಪೋರ್ಟ್ ಬಳಿದೀವಿ, ಈ ರಸ್ತೆಯನ್ನು ಬಂದ್ ಮಾಡಿದ್ರೆ ಏರ್ಪೋರ್ಟ್ಗೆ ಹೋಗೋರಿಗೆ ಸಮಸ್ಯೆ ಆಗುತ್ತೆ. ಸೊ ಇದಕ್ಕೋಸ್ಕರ ಈ ರಸ್ತೆ ಬಂದ್ ಆಗಬಹುದು ಅನ್ನೋದಕ್ಕೋಸ್ಕರನೇ ಇಲ್ಲಿ 500 ಜನ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಆದರೆ ಈ ರಸ್ತೆಯನ್ನು ಬಂದ್ ಮಾಡದಂತೆ ತಡೆಯೋದಕ್ಕೆ, ಏನಾದರೂ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡ್ರೆ ಇಲ್ಲಿ ಅವರನ್ನು ಕಾನೂನು ರೀತಿಯಲ್ಲಿ ವಶಪಡಿಸ್ಕೊಳ್ಳೋದಕ್ಕೂ ಕೂಡ ಬಸ್ಗಳು ಸಿದ್ಧತೆಯಾಗಿದೆ. ಸೊ ಇದರಿಂದ ಯಾವಾಗಲೂ ಅಷ್ಟೇ ಒಂದು ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಫಲ ಅನ್ನೋದು ಕಂಡು ಬರೋದಿಲ್ಲ. ಜಯಪ್ರಕಾಶ್ ಶೆಟ್ಟಿ, ಯಾವಾಗಲೂ ಪ್ರತಿಭಟನೆ ಕಿಚ್ಚು ಜೋರಾಗ್ತಾ ಹೋದಂಥ ಬೆನ್ನಲ್ಲೇ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಂಡು ಅವರನ್ನು ವಶಪಡಿಸ್ಕೊಂಡು ಹೋಗೋದ್ರಿಂದ ಆ ಪ್ರತಿಭಟನೆಗೆ ಪ್ರತಿಫಲವೂ ಸಿಗೋದಿಲ್ಲ, ಕೊನೆಗೆ ಯಾವುದೇ ರೀತಿ ಫಲಿತಾಂಶವೂ ಸಿಗೋದಿಲ್ಲ. ಇದರಿಂದಾಗಿ ಒಂದು ರೀತಿಯಲ್ಲಿ ಸಂಘಟನೆಗಳು ಕಮ್ಮಿ ಆಗಿರಬಹುದು. ಇನ್ನು ನಮಗೆ ಬಂದಂಥ ಉನ್ನತ ಮೂಲಗಳಿಂದ ಮಾಹಿತಿ, ಬೇರೆ ಕಡೆಯಲ್ಲೂ ಕೂಡ ಒಂದಷ್ಟು ಸಂಘಟನೆಗಳು ಅಲ್ಲಿವೆ. ಜೊತೆಗೆ ಪ್ರಮುಖವಾಗಿ ಮಾಲ್ ಆಫ್ ಏಷ್ಯಾ, ಅದರೊಳಗಡೆ ಕನ್ನಡವೇ ಇಲ್ಲ, ಯಾವ ಅಂಗಡಿಯಲ್ಲೂ ಕೂಡ ಕನ್ನಡ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಈ ಬೆನ್ನಲ್ಲೇ ಅಲ್ಲೂ ಕೂಡ ಒಂದಷ್ಟು ತಂಡಗಳು ಕೂಡ ಇರೋದ್ರಿಂದ ಅಲ್ಲೂ ಕೂಡ ಆದಷ್ಟು ಜನರು ಸೇರ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಂಘಟನೆ ಮೇಲೆ ಸಂಘಟನೆಗಳು ಬರ್ತಾ ಇದೆ, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ನಾನು ಪ್ರಮುಖವಾಗಿ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲೂ ಕೂಡ ಒಂದು ಸಂಘಟನೆ ಆಗಮಿಸಿರುವಂಥದ್ದು, ನಾವು ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಕನ್ನಡಕ್ಕಾಗಿ, ಅವತ್ತು ಕಾವೇರಿಗಾಗಿ, ಇವತ್ತು ಕನ್ನಡಕ್ಕಾಗಿ, ಕನ್ನಡದ ಉಳಿವಿಗಾಗಿ ಎಲ್ಲಿವರೆಗೂ ಇರುತ್ತೆ ಪ್ರತಿಭಟನೆ? ಏನು ಮಾಡ್ತೀರಾ? ನಾವು ಸಾಯೋ ತನಕ ಇರುತ್ತೆ. ಎಲ್ಲ ಕಡೆ ಬೆಂಗಳೂರಲ್ಲಿ ಕನ್ನಡ ಬೋರ್ಡ್ ಬಳಸೋ ತನಕ ನಾವು ಇರ್ತೀವಿ, ನಾವು ಮಾಡ್ತೀವಿ, ನಾವು ಸಾಯೋ ತನಕ ಹೋರಾಟ ಮಾಡ್ತೀವಿ. ಈಗಿನ ಸಮಸ್ಯೆ ಅಲ್ಲ, ಈ ಹಿಂದೆಂದೂ ಕೂಡ ಪ್ರಯತ್ನಗಳು ನಡೀತಾ ಇದೆ, ಆದರೂ ಅದು ಪ್ರತಿಫಲ ಸಿಗ್ತಾ ಇಲ್ವಲ್ಲ? ನಾವು ಮಾಡ್ತಾ ಇದೀವಲ್ಲ, ನಿಂತಿದ್ದೀವಲ್ಲ ಆ ಕಡೆಗೆ. ಮಾನ್ಯ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ತಾರ್ಕಿಕ ಅಂತ್ಯ ಬರೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ನಾವೆಲ್ಲದಕ್ಕೂ ಸಿದ್ಧರಾಗಿ ನಿಂತಿದ್ದೀವಿ. ಎಲ್ಲ ನಮ್ಮ ಮಹಿಳೆಯರು ಬಂದಿದ್ದಾರೆ, ಕಿತ್ತೂರು ಚೆನ್ನಮ್ಮರಾಗಿ ಬಂದಿದ್ದಾರೆ, ಒನಕೆ ಓಬವ್ವಾಗಿ ಬಂದಿದ್ದಾರೆ, ಸಂಗೊಳ್ಳಿ ರಾಯಣ್ಣ, ವೀರ ಮದಕರಿ ನಾಯಕ, ಕೆಂಪೇಗೌಡರು, ಟಿಪ್ಪು ಸುಲ್ತಾನ್ರು ಎಲ್ಲರೂ ಆಗಿ ಬಂದಿದ್ದೀವಿ. ಎಲ್ಲರೂ ಕನ್ನಡಕ್ಕೋಸ್ಕರ ತಮ್ಮ ಪ್ರಾಣ ಕೊಟ್ಟಿದ್ದಾರೆ, ನಾವು ಕೂಡ ಪ್ರಾಣ ಕೊಡೋದಕ್ಕೆ. ಅವತ್ತು ಗೋಕಾಕ್ ಚಳುವಳಿ ಇದ್ದಂಥ ಪ್ರತಿಭಟನೆಯ ತೀವ್ರತೆ ಇವಾಗಿಲ್ವಾ ಅಂತ ನಾವು ನೋಡಿಲ್ಲ, ನಾವು ಹುಟ್ಟಿಲ್ಲ ಅಲ್ಲ, ಅವತ್ತು ನಾವು ಹುಟ್ಟಿಲ್ಲ, ನೋಡಿಲ್ಲ. ಇವತ್ತು ಅದನ್ನ ನೀವು ಕನಸು ಕಂಡ್ರಿ, ಅದನ್ನ ನಾವು ಮಾಡ್ತಾ ಇದೀವಿ ಅಂತ ನೀವು ಕನಸು ಕಂಡ್ರಿ. ನಾವು ಜೀವ ಇರೋವರೆಗೂ, ನಮ್ಮ ನಾರಾಯಣಗೌಡರು ಆದೇಶ ಇರೋವರೆಗೂ ಸಹಾಯ ತನಕ ಮಾಡ್ತೀವಿ. ನಾವು ಸಹಾಯಕ್ಕೆ ಅಂಜೆ. ಇದುವರೆಗೂ ಎಷ್ಟೋ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದಿರಲ್ಲ, ಪ್ರತಿಫಲ ಸಿಕ್ಕಿದೆಯಾ? ಎಸ್ ವೀಕ್ಷಕರ, ನಿಜ, ಕನ್ನಡ ನಾಡಿನಲ್ಲಿ ಕನ್ನಡವೇ ಮುಖ್ಯವಾಗಿರ್ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಬೇರೆ ಬೇರೆ ಭಾಷಿಕರು ಕೂಡ ಬರ್ತಾರೆ. ಇದು ಒಂದು ರೀತಿಯಲ್ಲಿ ಕಾಸ್ಮೋಪಾಲಿಟನ್ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ ಕೂಡ ಅಲ್ಲ, ಕಾಸ್ಮೋಪಾಲಿಟನ್ ಸಿಟಿ ಅಂದರೆ ದೇಶ ವಿದೇಶಗಳ ಜನ ಬಂದು ಎಜುಕೇಷನ್ಗಿರ್ಬೋದು ಅಥವಾ ಬೇರೆ ಬೇರೆ ದೇಶದ ಜನರು ಕೂಡ ಬಂದಿರ್ತಾರೆ. ಆದರೆ ನೋಡಿ, ತೆಲುಗು ಸಿನಿಮಾದವರು ಇಲ್ಲಿ ಬಂದು ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ತಮಿಳವ್ರು ಬಂದು ಹೋಗ್ತಾರೆ, ಬೇರೆ ಬೇರೆ ಹಿಂದಿ ಭಾಷಿಕರು ಬಂದು ಹೋಗ್ತಾರೆ. ಹೋಗಬಾರ್ದು ಅಂತ ಏನಿಲ್ಲ, ಅದಕ್ಕೇನು ಅಡೆತಡೆ ಯಾರು ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಬಳಸ್ರಪ್ಪ, ಕನ್ನಡ ಬಳಸಿ ಅನ್ನೋದಕ್ಕಿಂತ, ಕನ್ನಡ ಬೆಳೆಸಿ ಉಳಿಸಿ ಅನ್ನೋದಕ್ಕಿಂತ ಕನ್ನಡ ಬಳಸಿ ಅಂತ ಪ್ರತಿಯೊಬ್ಬರು ಕೂಡ ಕನ್ನಡ ಬಳಸಿದರೆ ಎಷ್ಟಾಗುತ್ತೋ ಅಷ್ಟು ಕನ್ನಡವನ್ನು ಬಳಸಿದರೆ ಕನ್ನಡ ಉಳಿಯುತ್ತೆ. ಇಲ್ಲ ಅಂತಂದರೆ ಒಂದು ಕನ್ನಡ ನೇಪಥ್ಯಕ್ಕೆ ಸರಿದು ಹೋಗುತ್ತೆ. ಇದೊಂದು ರೀತಿಯಲ್ಲಿ ಹೋರಾಟ ಹೇಗೆ ಅಂತಂದರೆ, ಹೋರಾಟಗಾರರು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಹೋರಾಟಗಳನ್ನು ಮಾಡಬೇಕು. ಅಂದರೆ ಈಗ ಏರ್ಪೋರ್ಟ್ಗೆ ಹೋಗುವಂಥದ್ದೆಲ್ಲ ಏನಿರುತ್ತೆ ಅಂತಂದರೆ, ಆಲ್ರೆಡಿ ಟಿಕೆಟ್ ತೊಗೊಂಡಿರ್ತಾರೆ, ಟಿಕೆಟ್ ತಪ್ಪು ಹೋದರೆ, ಫ್ಲೈಟ್ ತಪ್ಪು ಹೋದರೆ ತೊಂದರೆಗಳುಂಟಾಗುತ್ತೆ. ಅದನ್ನು ಕೂಡ ಮನನ ಮಾಡ್ಕೋಬೇಕು. ಜೊತೆಗೆ ನಾರಾಯಣಗೌಡರು ಕರೆ ಕೊಟ್ಟಿರೋ ಕಾರಣಕ್ಕಾಗಿ ಇದು ಇನ್ನೂ ಕೂಡ ಭಾಳ ಯಶಸ್ವಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ.